ಇವತ್ತು ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಅಶೋಕ ಹೋಟ್ಲಲ್ಲಿ ನಡೀತಾ ಇದೆ. 31 ಜಿಲ್ಲೆ ಜಿಲ್ಲಾಧ್ಯಕ್ಷರು, 51 ಜನ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಮಹಿಳಾ ಅಧ್ಯಕ್ಷರು, ರಾಜ್ಯ ಮಹಿಳಾ ಪದಾಧಿಕಾರಿಗಳು ಎಲ್ಲ ಭಾಗದಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ 26 ವರ್ಷಗಳ ನಿರಂತರವಾದಂಥ ಹೋರಾಟ ಏನು ಇಲ್ಲಿವರೆಗೂ ನಡ್ಕೊಂಡು ಬಂತು, ಅದರ ಸಾಧಕ ಬಾಧಕಗಳನ್ನು ಇವತ್ತು ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆದಂಥದ್ದು. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾದಂಥ ಸಭೆ ರಾತ್ರಿ 10 ಗಂಟೆವರೆಗೂ ಸಹ ಈ ನಾಡಿನ ಸಮಸ್ಯೆಗಳ ಕುರಿತು ಸಮಸ್ಯೆಗಳನ್ನು ಅರಿವು ಮೂಡಿಸುವಂಥ ವ್ಯವಸ್ಥಿತವಾದಂಥ ಸಭೆ ಇವತ್ತು ಇಲ್ಲಿ ನಡೀತಾ ಇದೆ. ರಾಜ್ಯದ ಸಂವಿಧಾನಬದ್ಧವಾದಂಥ ಅಧಿಕಾರದಲ್ಲಿರುವಂಥ ರಾಜಕಾರಣಿಗಳ ಬೇಜವಾಬ್ದಾರಿತನ, ರಾಜ್ಯದ ಭಾಷೆ, ನೆಲ, ಜಲ, ಕನ್ನಡಿಗರ ಬದುಕಿನ ಬಗ್ಗೆ ಇಲ್ಲದ ಅವರಿಗೆ ಕಾಳಜಿ, ಇದನ್ನೆಲ್ಲ ನೋಡಿದಾಗ ಯಾವ ಪಕ್ಷ ಸರ್ಕಾರದಿಂದ, ಯಾವ ಪಕ್ಷಗಳಿಂದ, ಯಾವುದೇ ರಾಜಕಾರಣಿಗಳಿಂದ ಈ ನಾಡಿನ ಜನರಿಗೆ ನ್ಯಾಯ ಸಿಗುತ್ತಾ ಅನ್ನುವ ಅನುಮಾನಗಳು ಇವತ್ತು ವ್ಯಕ್ತವಾಗ್ತಾ ಇದೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ. ಪವಿತ್ರವಾದ ವಿಧಾನಸಭೆಯಲ್ಲಿ, ಪವಿತ್ರವಾದ ವಿಧಾನ ಪರಿಷತ್ನಲ್ಲಿ ರಾಜ್ಯದ ಆಗು ಹೋಗುಗಳನ್ನು ಮಾತಾಡಬೇಕಾದಂಥ ಪ್ರತಿನಿಧಿಗಳು ಇವತ್ತು ಯಾವುದೋ ಹನಿ ಟ್ರಾಪ್ಗಳ ಬಗ್ಗೆ ಮಾತಾಡೋದು, ಇನ್ಯಾವುದೋ ಕೆಲಸಕ್ಕೆ ಬಾರದ ವಿಚಾರಗಳಲ್ಲಿ ಚರ್ಚೆ ಮಾಡುವಂಥದ್ದು, ಕೋಟ್ಯಾಂತರ ರೂಪಾಯಿ ಅಧಿವೇಶನಕ್ಕಾಗಿ ಖರ್ಚು ಮಾಡಿ, 100 ಕೋಟಿ ಖರ್ಚು ಮಾಡಿ ದ್ವಂದ್ವ ವ್ಯರ್ಥವನ್ನು ಮಾಡುವ ಮುಖಾಂತರ ಆಡಳಿತ ಪಕ್ಷ ಹೇಗೆ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡ್ಕೋಬೇಕು ಅನ್ನುವ ಅವರ ಕಾಳಜಿ, ಅದನ್ನಿಟ್ಕೊಂಡು ನಮ್ಮ ಪಕ್ಷವನ್ನು ಎಷ್ಟರ ಮಟ್ಟಿಗೆ ನಾವು ಬೆಳೆಸ್ಕೋಬೇಕು, ಅಧಿಕಾರಕ್ಕೆ ಬರಬೇಕು ಅನ್ನುವ ವಿರೋಧ ಪಕ್ಷದ ಕಾಳಜಿಯ ಮಧ್ಯೆ ಈ ನಾಡಿನ ಜೀವಂತ ಸಮಸ್ಯೆಗಳು ಸಮಾಧಿ ಆಗ್ತಾ ಇದ್ದಾವೆ. ನೆಲ ಜಲಗಳ ಸಮಸ್ಯೆಗಳು, ನಾಡಿಗೆ ಬಂದಂಥ ಬಹುದೊಡ್ಡ ಉದ್ಯಮಗಳು ಆಗಿದ್ದರೂ ಸಹ ಕನ್ನಡದ ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಆಗದೇ ಇರುವಂಥದ್ದು, ಸಾವಿರಾರು ಎಕರೆ ಭೂಮಿಯನ್ನು ರೈತರಿಂದ ಕಿತ್ಕೊಂಡು ಅವರಿಗೆ ಸರಿಯಾದ ಬೆಲೆಯನ್ನು ಕೊಡದೆ ಕೃಷಿ ಭೂಮಿಗಳನ್ನು, ಉಳುವಂಥ ಭೂಮಿಗಳನ್ನು ಅವರಿಂದ ಕಿತ್ಕೊಂಡು ಅವ್ರಿಗೆ ಮಾಡಿದಂಥ ಅನ್ಯಾಯ, ಅವ್ರನ್ನ ನಡೆಸ್ಕೊಳ್ತಿರುವಂಥ ರೈತರನ್ನ, ಈ ನೆಲದ, ಈ ದೇಶದ ಅನ್ನದಾತರು ಅಂತ ಹೇಳ್ಕೊಳ್ಳುವಂಥ ರೈತರನ್ನ ನಡೆಸ್ಕೊಳ್ಳುವಂಥ ರೀತಿ ನೀತಿಗಳನ್ನು ನೋಡಿದಾಗ ನಮ್ಮ ಆಳುವ ಸರ್ಕಾರಗಳಿಂದ ನಮಗೆ ಯಾವತ್ತೂ ಒಳ್ಳೆಯದು ಆಗೋದಿಲ್ಲ ಅನ್ನುವ ನಂಬಿಕೆ ಇವತ್ತು ಬಂದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಮಟ್ಟದ ಎಲ್ಲ ಸಮಸ್ಯೆಗಳ ಚರ್ಚೆ ಮಾಡಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಕಾರ್ಯಕಾರಿಣಿ ನಡೀತಾ ಇದೆ.